ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪ್ರಿಯ ಪರಲೋಕದ ತಂದೆ, ನಿನ್ನ ಪರಲೋಕದ ಬಾಗಿಲು ತೆರೆದು ನಿನ್ನ ಪರಿಶುದ್ಧಾತ್ಮನ ಹಸ್ತವನ್ನು ಚಾಚಿ ಈ ವಾಕ್ಯ ಮಾತನಾಡುವಾಗ ಅವು ನನ್ನ ಮಾತುಗಳಾಗಿ ಅಲ್ಲದೆ ಅವು ನಿನ್ನ ಮಾತುಗಳನ್ನಾಗಿ ನೀನು ಮಾತನಾಡು. ಕೇಳುವ ನಿನ್ನ ಪ್ರಜೆಗಳಿಗೆ ಅದು ಅರ್ಥವಾಗಲಿ. ಹೇಳುವ ನನಗೆ ನಿನ್ನ ಜ್ಞಾನವನ್ನು ಕೊಟ್ಟು ಮಾತನಾಡು. ಮಹಿಮೆ ನಿಮಗೆ, ಘನತೆ ನಿಮಗೆ. ವಾಕ್ಯ ಕೇಳಿಸಿಕೊಳ್ಳುವಾಗ ಯಾರು ಅಜಾಗೃತರಾಗಿರಬಾರ್ದು, ಜಾಗರೂಕರಾಗಿರಬೇಕು. ಯಾರಿಗೂ ಆಲಸ್ಯ ಬರಬಾರ್ದು. ಆಸಕ್ತಿ ಮೂಡಿಸು ಯೇಸು ನಾಮದಲ್ಲಿ. ಆಮೆನ್. ಎಲ್ಲರೂ ಸರಿ ಆಮೆನ್, ಆಮೆನ್. ಓಕೆ, ವಾಕ್ಯದ ಕಡೆಗೆ ಹೋಗೋಣ. 2ನೇ ಪೂರ್ವಕ ವೃತ್ತಾಂತ 17ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದಿಕೊಳ್ಳೋಣ. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋಷಾಫಾಟನು ಅರಸನಾಗಿ ಇಸ್ರಾಯೇಲರಿಂದ ಅಪಾಯವಾಗದಂತೆ ತನ್ನನ್ನು ಭದ್ರಪಡಿಸಿಕೊಂಡನು. ಇವನು ಯಹೂದದ ಕೋಟೆ ಕೊತ್ತಲುಗಳುಳ್ಳ ಎಲ್ಲ ಪಟ್ಟಣಗಳಲ್ಲಿಯೂ ಸೈನ್ಯವನ್ನೇರಿಸಿ ಯಹೂದ ದೇಶದಲ್ಲಿಯೂ ತನ್ನ ತಂದೆಯಾದ ಆಸನ್ನು ಕಿತ್ತುಕೊಂಡಿದ್ದ ಎಫ್ರಾಯಿಮರ ಪಟ್ಟಣದಲ್ಲಿಯೂ ಅಧಿಕಾರಿಗಳನ್ನು ನೇಮಿಸಿದನು. ಇವನು ಬಾಳ್ ದೇವರುಗಳನ್ನು ಅವಲಂಬಿಸದೆ ತನ್ನ ಪೂರ್ವಿಕನಾದ ದಾವೀದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಇವನು ಇಸ್ರಾಯೇಲರಂತೆ ನಡೆಯದೆ ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸುವನು. ಆದುದರಿಂದ ಯೆಹೋವನು ಇವನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು. ಸಾಕು, ಥ್ಯಾಂಕ್ ಯು ಅಮ್ಮ. ಇಲ್ಲಿ ನಾವು ಒಂದು ವ್ಯಕ್ತಿಯ ಬಗ್ಗೆ ಮಾತನಾಡಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಆತನ ಹೆಸರು ಯಾರ ಹೆಸರು ಹೇಳ್ರಿ? ಯೆಹೋಷಾಫಾಟನು. ಹೇಳ್ರಿ, ಈಗ ಯೆಹೋಷಾಫಾಟನು ಯಹೂದ್ಯರ ಅರಸನು. ಯಹೂದ್ಯ ಜನಾಂಗಕ್ಕೆ ಒಬ್ಬ ಅರಸನಾಗಿ ಆಳ್ವಿಕೆ ಮಾಡಿದ ವ್ಯಕ್ತಿ. ಈ ಯೆಹೋಷಾಫಾಟನು ಆಸನ ಮಗನು. ನೆನಪಿಟ್ಟುಕೊಳ್ಳಿ, ಇಲ್ಲ ಬರೆದಿಟ್ಟುಕೊಳ್ಳಿ. ಯೆಹೋಷಾಫಾಟನು ಆಸನ ಮಗನು. ಅವನು 35 ವರ್ಷ ವಯಸ್ಸುಳ್ಳವನಾಗಿರುವಾಗ ಅರಸನಾಗಿ ಅಧಿಕಾರವನ್ನು ತೆಗೆದುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಜೊತೆಯಲ್ಲಿ ಕೈಗಳು ಬರಬೇಕು. ಹಲ್ಲೆಲೂಯಾ. ಕೆಲವರು ಹಿಂಗೇ ಇದಾವ. ಹಲ್ಲೆಲೂಯಾ. ಈ ಯೆಹೋಷಾಫಾಟನು ಒಳ್ಳೆಯ ರಾಜನಾಗಿದ್ದನು. ತನ್ನ ತಂದೆಯಾದ ಆಸನ ಮಾರ್ಗದಲ್ಲಿ ನಡೆಯುವಂತ ವ್ಯಕ್ತಿಯಾಗಿದ್ದನು. ಆಮೇಲೆ ಅವನೆಂತನಾಗಿದ್ದಂದ್ರೆ ದೇವರನ್ನ ಹುಡುಕುವಂತ ವ್ಯಕ್ತಿಯಾಗಿದ್ದನು. ಆಮೆನ್, ಹಲ್ಲೆಲೂಯಾ. ಈ ಯೆಹೋಷಾಫಾಟನ ಬಗ್ಗೆ ನಾವು ಕೆಲವು ಸಾರಿ ಕೇಳಿಸ್ಕೊಂಡಿರಬಹುದು, ಇಲ್ಲ ಇವತ್ತೇ ಹೊಸದಾಗಿ ನೀವು ಕೇಳಿಸ್ಕೊಳ್ಬಹುದು. ಈ ಯೆಹೋಷಾಫಾಟನಲ್ಲಿ ಕೆಲವು ಗುಣಗಾನಗಳನ್ನು ನಾವು ತಿಳಿದುಕೊಳ್ಳಬೇಕು, ಅದನ್ನು ನಾವು ಅನ್ವಯಿಸ್ಕೊಳ್ಬೇಕಂತ ಈ ಮಾತನಾಡ್ತಾನೆ. ಯೆಹೋಷಾಫಾಟನು ಒಳ್ಳೆಯ ರಾಜನಾಗಿದ್ದನು. ಮಾತ್ರವಲ್ಲದೆ ಅವನ ತಂದೆಯ ಮಾರ್ಗದಲ್ಲಿ ನಡೆಯುವಂತ ವ್ಯಕ್ತಿಯಾಗಿದ್ದನು. ಅದು ಮಾತ್ರವಲ್ಲದೆ ಅವರ ಪೂರ್ವಿಕರ ದೇವರನ್ನ ಹುಡುಕುವಂತ ವ್ಯಕ್ತಿಯಾಗಿದ್ದನು. ಆಮೆನ್, ಹಲ್ಲೆಲೂಯಾ. ಈ ಯೆಹೋಷಾಫಾಟನ ಜೀವನದಲ್ಲಿ ದೇವರು ಅಷ್ಟು ಅದ್ಭುತಗಳನ್ನು ಮಾಡಲಿಕ್ಕೆ ಕಾರಣ ಏನು? ಯೆಹೋಷಾಫಾಟನ ವಿರುದ್ಧವಾಗಿ ಬಂದಿರುವ ಶತ್ರುಗಳು ತಾನೇ ಸೋತು ಹೋಗಿದ್ದಾರೆ. ಮುಂದಿನ ಅಧ್ಯಾಯದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಯೆಹೋಷಾಫಾಟನ ವಿರುದ್ಧವಾಗಿ ಅಮೋರಿಯರು, ಮೋವಾಬ್ಯರು, ಬೇರೆ ಬೇರೆ ಶತ್ರುವಿನ ಸೈನ್ಯದವರು ಬಂದು ಯುದ್ಧ ಮಾಡಲಿಕ್ಕೆ ಬಂದರು. ಅನಂತಮ್ಮ, ಯುದ್ಧ ಮಾಡಲಿಕ್ಕೆ ಬಂದಾಗ ಇವರ ಸೈನ್ಯದವರು ಕಡಿಮೆ ಇದ್ದಾರೆ, ಸ್ವಲ್ಪ ಜನ ಇದ್ದಾರೆ. ಅವಾಗ ಈತನ ಕೈಲಿ ಯುದ್ಧ ಮಾಡಕ್ಕಾಗ್ತಾ ಇಲ್ಲ. ಆದರೂ ಯೆಹೋಷಾಫಾಟನ ಮೂಲಕವಾಗಿ ದೇವರು ಯುದ್ಧದಲ್ಲಿ ಜಯವನ್ನು ಕೊಟ್ಟನು. ಕಾರಣ ಏನು? ನಂಬರ್ 1,
ಯೆಹೋಷಾಫಾಟನ ಏನು ಗುಣ ಇತ್ತಂದ್ರೆ ದೇವರನ್ನ ಹುಡುಕುವಂತ ಗುಣ ಇತ್ತು. ಹೇಳಿ ಎಲ್ಲರೂ ಹೇಳ್ರಿ. ಒಂದನೇದಾಗಿ ಯೆಹೋಷಾಫಾಟನ ಜೀವನದಲ್ಲಿ ಅಷ್ಟು ಉತ್ತಮವಾದ ಕಾರ್ಯಗಳನ್ನ ದೇವರು ನಡೆಸಲಿಕ್ಕೆ ಕಾರಣ, ಯೆಹೋಷಾಫಾಟನ ಮೂಲಕ ದೇವರ ಅದ್ಭುತ ಮಾಡಲಿಕ್ಕೆ ಕಾರಣ, ದೇವರನ್ನ ಹುಡುಕುವಂತ ಮನಸ್ಸು ಯೆಹೋಷಾಫಾಟನಿಗಿತ್ತು. ಆಮೆನ್. ಕಲಿಬೇಕಾದ ಮೊದಲನೇ ವಿಷಯ, ಯೆಹೋಷಾಫಾಟನಿಗೆ ದೇವರನ್ನ ಹುಡುಕುವಂತ ಗುಣ ಇತ್ತು. ಅಲ್ಲಿ ವಾಕ್ಯ ಮತ್ತೊಂದು ಸಾರಿ ನಾವು ಓದುವುದಾದ್ರೆ 2ನೇ ವಚನವನ್ನು ನಾವು ತಿರುಗಿ ಓದೋಣ. 2ನೇ ವಚನವನ್ನು ತಿರುಗಿ ನಾವು ಓದಿದ್ರೆ ಅಲ್ಲಿ ನಮಗೆ ತಿಳಿಸಲ್ಪಡುತ್ತದೆ. ಬಾಳ್ ದೇವರನ್ನು ಅವಲಂಬಿಸದೆ ತನ್ನ ಪೂರ್ವಿಕನಾದ ದಾವೀದನ ಮೊದಲನೆಯ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಈ ಯೆಹೋಷಾಫಾಟನ ಎಂತ ಗುಣ ಇತ್ತಂದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ಇವನು ಬಾಳ್ ದೇವರನ್ನು ಅವಲಂಬಿಸದೆ, ಅದುವರೆಗೂ ಬೇರೆ ದೇವರುಗಳನ್ನು ಅವಲಂಬಿಸಿ ಜೀವನ ಮಾಡ್ತಾ ಇದ್ರು ಆಗಿನ ಜನರು. ಬಾಳ್ ದೇವರನ್ನ ಅವರು ನಂಬಿ ಆರಾಧಿಸ್ತಾ ಇದ್ರು. ಆದರೆ ಯೆಹೋಷಾಫಾಟನಾಗೆ ಮಾಡಲಿಲ್ಲ. ಸತ್ಯ ದೇವರನ್ನ, ನಿತ್ಯ ಜೀವ ಕೊಡುವಂತ ಯೆಹೋವನನ್ನೇ ಹುಡುಕಿದನು. ಬೈಬಲ್ ವಾಕ್ಯ ಹೇಳ್ತದೆ, ತನ್ನ ಪೂರ್ವಿಕನಾದ ದಾವೀದನ ಮೊದಲನೆಯ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಇವನು ಇಸ್ರಾಯೇಲರಂತೆ ನಡೆಯದೆ ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿದನು. ಯೆಹೋಷಾಫಾಟನು ತನ್ನ ತಂದೆಯ ದೇವರನ್ನ ಹುಡುಕಿದನು. ಅಲ್ಲಿರುವ ಜನರಲ್ಲ ಬೇರೆ ಬಾಳ್ ದೇವತೆ ಅನ್ನೋದನ್ನ ಅವಲಂಬಿಸಿ ಆರಾಧಿಸ್ತಾ ಇದ್ದಾರೆ. ಅಲ್ಲಿರುವಂಥ ಬೇರೆ ಎಲ್ಲರೂ ಬಾಳ್ ದೇವತೆನಂತ ದೇವರಿಗೆ ನಮಸ್ಕರಿಸ್ತಾ ಇದ್ದಾರೆ. ಆದರೆ ಯೆಹೋಷಾಫಾಟನು ಮಾತ್ರ ತನ್ನ ತಂದೆಯ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ 4ನೇ ವಚನದಲ್ಲಿ, ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿದನು. ಅಂದರೆ ಯಾರ ಮಾತು ಕೇಳಿದನಲ್ಲಿ? ತಂದೆಯ ಮಾತನ್ನ ಕೇಳಿದನು. ಇವತ್ತು ಎಷ್ಟು ಜನ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ? ನನ್ನ ಮಕ್ಕಳು ನನ್ನ ಮಾತೇ ಕೇಳ್ತಾರೆ, ನನ್ನ ಮಾತು ತೆಗೆದಾಕಲ್ಲ. ನನ್ನ ಅಪ್ಪ ಅಮ್ಮ ಕೈ ತೋರಿಸಿ ಹೇಳ್ರಿ ಒಂದ್ಸಾರಿ. ನಾನು ಇನ್ನೊಂದ್ಸರಿ ಹೇಳ್ತಾನೆ, ನನ್ನ ಮಕ್ಕಳು ನನ್ನ ಮಾತೇ ಕೇಳ್ತಾರೆ, ನನ್ನ ಮಾತು ಒಂದು ಕಿತ್ತಾಕಂಗಿಲ್ಲ, ಎಲ್ಲ ಮಾತು ಕರೆಕ್ಟಾಗಿ ಕೇಳ್ತಾರೆ. ನನ್ನ ಅಪ್ಪ ಅಮ್ಮ ಕೈ ತೋರಿಸ್ರಿ. ಸ್ತೋತ್ರ. ನನ್ನ ಮಾತೇ ಕೇಳುವಲ್ರ ನನ್ನ ಅಪ್ಪ ಅಮ್ಮ ಕೈ ತೋರಿಸ್ರಿ. ಸ್ತೋತ್ರ. ನಾನು ಬದುಕೇ ಇಲ್ಲ ಅನ್ನೋರು ಕೈ ತೋರಿಸ್ರಿ. ಎಲ್ಲದಕ್ಕೆ ಇದೆ ಮೌನ ಉತ್ತರ. ಯಾವುದಕ್ಕೊಂದು ಉತ್ತರ ಕೊಡ್ಬೇಕು ತಾನೆ. ಇಲ್ಲಿ ಯೆಹೋಷಾಫಾಟನಾಗಿ ಮಾಡಲಿಲ್ಲ. ಯೆಹೋಷಾಫಾಟನ ಏನ್ ಮಾಡ್ತಾನಂದ್ರೆ ತನ್ನ ತಂದೆಯ ದೇವರನ್ನ ಅವಲಂಬಿಸಿ, ತನ್ನ ತಂದೆಯ ದೇವರನ್ನ ಆರಾಧಿಸಿ, ಆತನ ಆಜ್ಞೆಗಳನ್ನ ಅನುಸರಿಸಿ ನಡೆಯುವಂತ ವ್ಯಕ್ತಿ ಆಗಿದ್ದಾನೆ. ಯೆಹೋಷಾಫಾಟನಿಗಿದ್ದಂತ ಒಳ್ಳೆಯ ಗುಣ ಏನು ಗೊತ್ತಾ? ದೇವರನ್ನ ಹುಡುಕುವಂತ ಗುಣ. ಆಮೆನ್. ಹೇಳಿ ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡನೇದಾಗಿ ಯೆಹೋಷಾಫಾಟನಿಗೆ ಎಂಥ ಗುಣ ಇತ್ತಂದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ಪ್ರಿಯ ದೇವ ಜನರೇ, 17ನೇ ಅಧ್ಯಾಯ 8ನೇ ವಚನದಿಂದ ನಾವು ಓದಿಕೊಳ್ಳೋಣ. 7ನೇ ವಚನದಿಂದ ನಾವು ಓದಿಕೊಳ್ಳೋಣ. ಇವನು ತನ್ನ ಆಳಿಕೆಯ 3ನೆಯ ವರ್ಷದಲ್ಲಿ ತನ್ನ ಸರದಾರರ ಬೆನ್ಹಾಲ್, ಒಬೇದ್ಯ, ಜಕಾರ್ಯ, ನೆತನೇಲ್, ಮಿಕಾಯ ಇವರನ್ನು ಇವರ ಜೊತೆಯಲ್ಲಿ ಶೆಮಾಯ, ನೇತಾನ್ಯ, ಜಬದ್ಯ, ಅಸಾಹೇಲ್, ಶೆಮಿರಾಮೋತ್, ಯಹೋನಾಥನ್, ಆದೋನಿಯ, ಟೋಬಿಯ, ಟೊಬದೋನಿಯ ಎಂಬ ಲೇವಿಯರನ್ನು, ಎಲಿಷಾಮನ ಯಹೋರಾಮ್ ಎಂಬ ಯಾಜಕನನ್ನು ಧರ್ಮೋಪದೇಶ ಮಾಡುವುದಕ್ಕೋಸ್ಕರ ಯಹೂದ ದೇಶದ ಪಟ್ಟಣಗಳಿಗೆ ಕಳುಹಿಸಿದನು. ಇವರು ಯಹೂದ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಯಹೂದ ದೇಶದಲ್ಲೆಲ್ಲ ಸಂಚಾರ ಮಾಡಿ
ಜನರಿಗೆ ಬೋಧಿಸಿದನು. ಎರಡನೇದಾಗಿ ಯೆಹೋಷಾಫಾಟನಿಗಿದ್ದಂತ ಒಳ್ಳೆಯ ಗುಣ ಏನು ಗೊತ್ತಾ? ದೇವರ ವಾಕ್ಯವನ್ನ ಜನರಿಗೆ ಬೋಧಿಸಬೇಕು, ದೇವರ ವಾಕ್ಯವನ್ನ ಜನರಿಗೆ ತಿಳಿಸಬೇಕು, ದೇವರ ವಾಕ್ಯವನ್ನ ಜನರ ಮುಂದೆ ನಾನೇನ್ ಮಾಡ್ಬೇಕು, ಅದನ್ನ ಪ್ರಕಟಿಸಬೇಕನ್ನುವಂತ ಕಾತುರವುಳ್ಳವನಾಗಿದ್ದನು. ಆಮೆನ್. ಯೆಹೋಷಾಫಾಟನಿಗಿದ್ದಂತ ಎರಡನೇ ಒಳ್ಳೆಯ ಗುಣ, ದೇವರ ವಾಕ್ಯವನ್ನ ಜನರಿಗೆ ಹೇಗಾದರೂ ಮಾಡಿ ನಾನು ತಿಳಿಸ್ಬೇಕು, ದೇವರ ವಾಕ್ಯವನ್ನು ಹೇಗಾದರೂ ಜನರಿಗೆ ನಾನು ಪ್ರಕಟಿಸಬೇಕು. ಅದನ್ನು ಯೋಚನೆ ಮಾಡಿ ಯೆಹೋಷಾಫಾಟನು ಒಂದು ತಂಡವನ್ನ, ಒಂದು ಸೈನ್ಯವನ್ನು ರೆಡಿ ಮಾಡಿಕೊಂಡನು. ಅಲ್ಲಿ ಲಿಸ್ಟ್ ಇದೆ, ಇಷ್ಟಿಷ್ಟು ಜನರು, ಇಂತಿಂಥ ಜನರು ಏನು ಮಾಡೋದಕ್ಕಾಗಿ ಅಲ್ಲಿ ಹೇಳ್ತದೆ, ವಾಕ್ಯ ಹೇಳ್ತದೆ, ಯೆಹೋರಾಮ್ ಎಂಬ ಯಾಜಕರನ್ನು ಧರ್ಮೋಪದೇಶ ಮಾಡೋದಕ್ಕೋಸ್ಕರ ಯೆಹೂದ ದೇಶದ ಪಟ್ಟಣಗಳಿಗೆ ಕಳಿಸಿದನು. ಏನ್ ಮಾಡಿ ಕಳಿಸಿದನು? ಇವರು ಯೆಹೋವ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಯೆಹೂದ ದೇಶದಲ್ಲೆಲ್ಲ ಸಂಚಾರ ಮಾಡಿ ಜನರಿಗೆ ಏನ್ ಮಾಡಿದ್ರು? ಬೋಧಿಸಿದರು. ಕರ್ತನ ವಾಕ್ಯ ಹೇಳ್ತದೆ ಪ್ರಿಯ ಜನರೇ, ಯೆಹೋಷಾಫಾಟನಿಗಿದ್ದಂಥ ಎರಡನೇ ಒಳ್ಳೆಯ ಗುಣ, ದೇವರ ವಾಕ್ಯವನ್ನು ಪ್ರಜೆಗಳಿಗೆ ಹೇಳಬೇಕು, ದೇವರ ವಾಕ್ಯವನ್ನು ಪ್ರಜೆಗಳ ಬಳಿಗೆ ತೆಗೆದುಕೊಂಡು ಹೋಗಬೇಕು, ದೇವರ ವಾಕ್ಯವನ್ನು ಪ್ರಜೆಗಳ ಹೃದಯದಲ್ಲಿ ಹಾಕಬೇಕು, ದೇವರ ವಾಕ್ಯವನ್ನು ಪ್ರಜೆಗಳು ಕೇಳಿಸಿಕೊಳ್ಳುವಂತೆ ಮಾಡಬೇಕು, ದೇವರ ವಾಕ್ಯವನ್ನು ಹೇಗಾದರೂ ಮಾಡಿ ಪ್ರಜೆಗಳ ಮನಸ್ಸಿನಲ್ಲಿ ಹಾಕಬೇಕು ಅನ್ನುವಂಥ ತಪನ ಯೆಹೋಷಾಫಾಟನಿಗಿತ್ತು. ಯಾಕೆ ದೇವರ ವಾಕ್ಯ ಹಂಚಬೇಕಂತ ನನಗೆ ಬಯಕೆ ಇತ್ತು? ದೇವರ ವಾಕ್ಯ ಯಾರ ಒಳಗಿರ್ತದೋ ಅವರು ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗ್ತಾರೆ. ದೇವರ ವಾಕ್ಯ ಯಾರ ಒಳಗೆ ನೆಲೆಗೊಂಡಿರ್ತದೋ ಅವರನ್ನು ಸೈತಾನನ ಮುಟ್ಟಕ್ಕಾಗುವುದಿಲ್ಲ. ದೇವರ ವಾಕ್ಯವನ್ನ ಯಾರು ನಂಬ್ತಾರೋ ಅವರ ಮೇಲೆ ಕರ್ತನ ಕೃಪೆ ಸದಾ ಕಾಲ ಇರುತ್ತದೆ. ದೇವರ ವಾಕ್ಯವನ್ನ ಯಾರು ಧ್ಯಾನಿಸ್ತಾರೋ ಅವರು ಧನ್ಯರು. ದೇವರ ವಾಕ್ಯವನ್ನ ಯಾರು ನಂಬ್ತಾರೋ ಅವರಿಗೆ ಬಿಡುಗಡೆ. ದೇವರ ವಾಕ್ಯವನ್ನ ಯಾರು ಅನುಸರಿಸಿ ಬಾಳ್ತಾರೋ ಅವರು ಆಶೀರ್ವಾದಗಳ ಮೇಲೆ ಆಶೀರ್ವಾದಗಳನ್ನ ಹೊಂದಿಕೊಳ್ಳುತ್ತಾರೆ. ಆಮೆನ್. ಇದು ಯಾರಿಗೆ ಗೊತ್ತಿತ್ತು? ಯಾರಿಗೆ ಗೊತ್ತಿತ್ತು? ಯೆಹೋಷಾಫಾಟನಿಗೆ ಗೊತ್ತಿತ್ತು. ಈ ಜನರಿಗೆ ಹಣ ಕೊಟ್ರೆ ಮರ್ತು ಹೋಗ್ತಾರೆ, ಆಸ್ತಿ ಕೊಟ್ರೆ ಹಾಳು ಮಾಡಿಕೊಳ್ತಾರೆ, ಊಟ ಕೊಟ್ರೆ ಆ ಕ್ಷಣಕ್ಕೆ ಬಿಟ್ಟು ಬಿಡ್ತಾರೆ, ಬಟ್ಟೆ ಕೊಟ್ರೆ ಹರಿದು ಹೋಗುತ್ತೆ ಜನರಿಗೆ. ಹಲೋ ಸರ್, ಕೈ ಚೆನ್ನಾಗಿ ಮೇಲೆತ್ತಿ, ಎರಡು ಕೈ ಐತ್ರಿ. ದೇವಾ ಈ ಕೈ ನೋಡು, ಆಶೀರ್ವದಿಸು. ಬರಿದಾದ ಕೈಗಳಾಗಿರದೆ ಸಮೃದ್ಧಿ ಕೈಗಳನ್ನಾಗಿ ಮಾಡು. ಹಲ್ಲೆಲೂಯಾ. ಯೆಹೋಷಾಫಾಟನಿಗೆ ಒಂದು ತೀರ್ಮಾನ ಮಾಡಿಕೊಂಡನು, ಯೆಹೋಷಾಫಾಟನು ಒಂದು ಆಲೋಚನೆ ಮಾಡಿಕೊಂಡನು, ಯೆಹೋಷಾಫಾಟನು ದೃಢ ನಿರ್ಧಾರಕ್ಕೆ ಬಂದನು. ಜನರಿಗೆ ನಾನು ಏನು ಕೊಡಬೇಕು ಪಡಲಿಲ್ಲ. ಇವು ಕೊಟ್ರೆ ಆ ಕ್ಷಣಕ್ಕೆ ಮಾತ್ರ ಅದು ಉಪಯೋಗ ಆಗ್ತದೆ. ಅದು ದೇವರ ವಾಕ್ಯವನ್ನು ಕೊಟ್ಟರೆ ಅವರ ತಲಾಂತರವರೆಗೂ ಆಶೀರ್ವಾದ ಇರ್ತದೆ, ಅವರ ತಲಾಂತರವರೆಗೂ ಆತ್ಮನ ಕಾರ್ಯ ಇರ್ತದೆ. ಹಲ್ಲೆಲೂಯಾ. ನನ್ನ ಜನರಿಗೆ, ನನ್ನ ಯೆಹೂದ ದೇಶದಲ್ಲಿರುವ ಜನರಿಗೆ ಅನ್ನ ಕೊಟ್ಟರು ಪ್ರಯೋಜನ ಇಲ್ಲ, ಬಟ್ಟೆ ಕೊಟ್ಟರು ಪ್ರಯೋಜನ ಇಲ್ಲ, ಅವರಿಗೆ ಬಂಗಾರ ಕೊಟ್ಟರು ಪ್ರಯೋಜನ ಇಲ್ಲ, ದುಡ್ಡು ಕೊಟ್ಟರು ಪ್ರಯೋಜನ ಇಲ್ಲ, ಆಸ್ತಿ ಕೊಟ್ಟರು ಪ್ರಯೋಜನ ಇಲ್ಲ. ಆಸ್ತಿಗಿಂತ ಅಮೂಲ್ಯವಾದ ದೇವರ ವಾಕ್ಯವನ್ನ ಅವರಿಗೆ ಕೊಡಬೇಕ, ದೇವರ ವಾಕ್ಯವನ್ನ ಅವರಿಗೆ ಹಂಚಬೇಕ. ಹಲ್ಲೆಲೂಯಾ. ಜೋರಾಗಿ ಹೇಳಿ ಹಲ್ಲೆಲೂಯಾ. ಯೆಹೋಷಾಫಾಟನಿಗಿದ್ದಂತ ಒಳ್ಳೆ ಗುಣ, ಅವನ ರಾಜ್ಯದಲ್ಲಿ, ಅವನ ಜನಾಂಗದಲ್ಲಿ, ಆತನ ದೇಶದಲ್ಲಿ ಏನ್ ತೀರ್ಮಾನ ಮಾಡಿಕೊಳ್ತಾನೆ? ಎಲ್ಲ ಜನರಿಗೂ ಧರ್ಮೋಪದೇಶ ಮುಟ್ಟಬೇಕ, ಎಲ್ಲ ಜನರ ಹೃದಯದಲ್ಲಿ ದೇವರ ವಾಕ್ಯ ಬೇರೂರಬೇಕ. ಆಮೆನ್. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ? ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ ನಾನು ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಭೂಮಿ ಮೇಲೆ ಎಲ್ಲ ಜನರಿಗಿಂತರೂ ನೀವು ಬಡವರಾಗಿ ಬಿಡುತ್ತೀರಿ. ಸೋಮಕರಮ್ಮ, ನಾವು ನಂಬ್ತೇವೆ ವಾಕ್ಯನ ದೇವರಂತ. ನಂಬಲ್ಲವ? ಯಾವ್ದು ದೇವರನ್ನು ನಂಬ್ತೇವೆ?
ವಾಕ್ಯನ ದೇವ್ರ ನಂಬ್ತಾರ, ಫೋಟೋದಾಗಿರುವಂತ ಒಂದು ಸ್ಟ್ಯಾಚು ನೋಡಿ ದೇವ್ರನ್ನ ನಂಬ್ತೀರಾ? ಹೇಳಿ, ಎಷ್ಟು ಜನ ವಾಕ್ಯನ ದೇವ್ರನ್ನ ನಂಬ್ತೀರಾ? ಬೈಬಲ್ ಇದ್ರೆ ತೋರಿಸಿ, ಪಕ್ಕದ ಕಸ್ಕೊಂಡು ಎತ್ಬಿಡ್ರಿ. ಮತ್ತೆ ನೀವು ಕೆಲವರು ಭಾಳ ಜಾಣರು, ಫಾಸ್ಟ್ ಏನು ಅನ್ಕೊಂಡ್ಬಿಡ್ತಾನೆ, ಪಕ್ಕದ ದಡಗ್ಗನ ಕಸ್ಕೊಂಡು ಎತ್ತಿ ಬಿಡ್ತಾರೆ. ಆಯಮ್ ಗಿಲ್ದಂಗೆ ಈ ಅಮ್ಮ. ನಾನೀಗೊಂದು 2 ವರ್ಷ ಕೆಳಗಡೆ ಇದೇ ರೀತಿ ಮಾಡಿಸಿದೆ. ಒಬ್ಬ ಬಣ್ಣ ಅದನ್ನ ಹೆಸರುಗಳಲ್ಲ, ಇವತ್ತು ಬಂದಿಲ್ಲ, ಓಕೆ ಬದುಕೋಣ ನಾನು. ಹಲ್ಲೆಲೂಯಾ. ಪಕ್ಕದ ಯಾವುದೋ ಹುಡುಗ ಬೈಬಲ್ ಇಟ್ಕೊಂಡು ಕೂತ್ಕೊತಾನೆ, ಈತ ಬೈಬಲ್ ತಂದಿಲ್ಲ, ಬೈಬಲ್ ತೋರಿಸ್ರಂದ ಕೂಡಲೇ ಪಕ್ಕದ ತಡಮ್ಮನ ಕಸ ಎತ್ತಿಬಿಟ್ಟ ನನ್ನ ಎದುರಿಗೆ. ಆತ ಹಿಂಗೆ ಕಸ ಎತ್ತಿಬಿಟ್ಟ. ನಾನು ಯೋಚನೆ ಮಾಡಿದೆ, ಯಾರ್ದಣ್ಣ ಬೈಬಲ್ ಅಂದೆ. ಇಲ್ಲ ಸರ್, ನಾನು ಅರ್ಜೆಂಟ್ ಬಂದ್ಬಿಟ್ಟೆ, ಹಂಗೆ ಬಂದ್ಬಿಟ್ಟೆ, ಎಲ್ಲಿಗೆ ಹೋಗಿ ಹಿಂಗೆ ಬಂದ್ಬಿಟ್ಟೆ. ನಾನು ಎಲ್ಲಿಗೆ ಹೋಗಿ ಹೇಳೆ, ಎಲ್ಲಿಗೆ ಹೋಗಿ ಇಲ್ಲಿಗೆ ಬಂದಂತೆ. ಮತ್ತೆ ಹಂಗೆ ಮಾಡಬೇಡಿ. ದೇವ್ರ ವಾಕ್ಯ ಹೇಳ್ತದೆ, ಯೆಹೋಷಾಫಾಟನಿಗಿದ್ದಂಥ ಒಳ್ಳೆಯ ಗುಣನ ಕೆಟ್ಟ ಗುಣನೇ ಇದು. ಹೇಳಿ, ಏನು ಗುಣ ಒಂದು? ವಾಕ್ಯ ತಿರುಗಿ ಹೋದ್ರಿ. ಅಮ್ಮ ಕಂಟಿನ್ಯೂ ಮಾಡಿ. ಜನರಿಗೆ ಬೋಧಿಸಿದರು. 8ನೇ ವಚನ ಕೊನೆಯ ಭಾಗದಲ್ಲಿ ನೋಡ್ತೇವೆ, ಯೆಹೋರಾಮ್ ಎಂಬ ಯಾಜಕರನ್ನು ಧರ್ಮೋಪದೇಶ ಮಾಡುವುದಕ್ಕೋಸ್ಕರ ಯೆಹೂದ ದೇಶದ ಪಟ್ಟಣಗಳಿಗೆ ಕಳುಹಿಸಿದನು. ಇವರು ಯೆಹೋವ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಯೆಹೂದ ದೇಶದಲ್ಲೆಲ್ಲ ಸಂಚಾರ ಮಾಡಿ ಜನರಿಗೆ ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಹೇಳ್ರಿ, ಇಸ್ರಾಯೇಲ್ ದೇಶ ಯಾವ ದೇಶ? ಇಸ್ರಾಯೇಲ್. ಇಸ್ರಾಯೇಲಲ್ಲಿದ್ದಂಥ ಚಾಣಕ್ಯರು ಮತ್ತೊಂದು ಕಡೆಗಿಲ್ಲ. ಇಸ್ರಾಯೇಲಿದ್ದಂಥ ಟೆಕ್ನಾಲಜಿ ಮತ್ತೊಂದು ಕಡೆಗಿಲ್ಲ. ಇಸ್ರಾಯೇಲ್ರ ಮೇಲೆ ಯಾರು ಇದುವರೆಗೆ ಯುದ್ಧ ಮಾಡಿ ಗೆದ್ದವರಿಲ್ಲ. ಯಾಕೆ? ಆ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಧರ್ಮೋಪದೇಶದ ಬೋಧನೆ ಇದೆ. ಪ್ರತಿಯೊಂದು ಚಿಕ್ಕ ಮಕ್ಕಳು ಮೊದಲುಗೊಂಡು ದೊಡ್ಡವರ ತನಕ ಧರ್ಮೋಪದೇಶ ಬೋಧನೆ ಅವರ ತಲೆ ಒಳಗೆ ತುಂಬಿದ್ದಾರೆ. ಅದಕ್ಕೆ ಯೆಹೋಷಾಫಾಟನು ಹೇಳ್ತಾನೆ ಇಲ್ಲಿ, ಕರ್ತನ ವಾಕ್ಯ ಅವನ ಮನಸ್ಸಂತೆ ಜನರಿಗೆ ದೇವರ ವಾಕ್ಯವನ್ನ ಬೋಧಿಸುವಂತ ಮನಸ್ಸು. ತಾನೊಬ್ಬನೇ ಮಾಡಕ್ಕಾಗದ ಕಾರಣ ಒಂದು ಟೀಮ್ ರೆಡಿ ಮಾಡಿದನು, ಒಂದು ತಂಡವನ್ನು ರೆಡಿ ಮಾಡಿ ಕಳಿಸಿಕೊಟ್ಟನು. ಹೋಗ್ರಿ, ನಮ್ಮ ದೇಶದಲ್ಲಿ ಪ್ರತಿಯೊಂದು ಮೂಲೆಗೆ ಹೋಗಿ ಜನರಿಗೆ ದೇವರ ವಾಕ್ಯವನ್ನು ಹೇಳ್ರಿ, ಜನರಿಗೆ ದೇವರ ವಾಕ್ಯ ತಿಳಿಸ್ರಿ, ಜನರಿಗೆ ದೇವರ ಉಪದೇಶವನ್ನು ತಿಳಿಸ್ರಿ. ಆ ದೇವರ ವಾಕ್ಯನ ಕೇಳಿಕೊಂಡ ಆ ದೇಶದ ಜನರು ಬಲಿಷ್ಠರಾದರು, ಜ್ಞಾನವಂತರಾದರು, ಆಶೀರ್ವಾದದಲ್ಲಿ ಬೆಳೆದರು, ಸಮೃದ್ಧಿಯಾಗಿ ನೆಲೆಸಿದರು ಎಂಬುದಾಗಿ ದೇವರ ವಾಕ್ಯ ನಮಗೆ ನೋಡುತ್ತದೆ. ಆಮೇನ್. ನಂಬರ್ 3, ಬೇಗ ಓಡ್ತೇನೆ, ಕೊಟ್ಟ ಸಮಯ ತಪ್ಪಿಸ್ಕೋಬಾರ್ದಲ್ಲ. ಮತ್ತೆ ನಾಳೆ ವಾರ ಆಬ್ಸೆಂಟ್ ಮಾಡ್ಬಿಟ್ರೆ ಏನು ಮಾಡಲಿ? ಪಾಸ್ಟ್ ಜಲ್ದಿ ಬಿಡಂಗಿಲ್ಲಪ್ಪ. ಬೇರೆ ಪಾಸ್ಟ್ ಬಂದಾಗ ಓದಿದ ಮೇಲೂ ನಮ್ಮ ಪಾಸ್ಟ್ ಜಲ್ದಿ ಮುಗಿಸಂಗಿಲ್ಲ. ಮುಗಿಸ್ನ ಯಾರಂದ್ರೆ ಚೆಲ್ರಂತ ಆಶಾನಾ ತಗೊಂಡು ಬಂದೆ ನಿಮ್ಮ ಹತ್ರ. ಆಮೇನ್. ಹೇಗಳ ಹಲ್ಲೆಲೂಯಾ. ನಂಬರ್ 3, ಯೆಹೋಷಾಫಾಟನಿಗಿದ್ದಂಥ ಇನ್ನೊಂದು ಒಳ್ಳೆ ಮನುಷ್ಯನ ಗೊತ್ತಾ? ವಾಕ್ಯ ಓದಿಕೊಳ್ಳೋಣ. 20ನೇ ಅಧ್ಯಾಯಕ್ಕೆ ಬರೋಣ. ನೀವೆಲ್ಲಿ ಬೈಬಲ್ ಕಿತ್ತಾಡೋದು ಬಿಚ್ಚಾಡೋದು ಮಾಡಬೇಡಿ, ಅಲ್ಲೇ ಇರ್ತಾನೆ, ಅಲ್ಲೇ ತೋರಿಸ್ತಾನೆ. 20ನೇ ಅಧ್ಯಾಯಕ್ಕೆ ಬರೋಣ. 12ನೇ ವಚನಕ್ಕೆ ನಾವು ಹೋಗೋಣ. ಅದೇ ಪೂರ್ವಕಾಲ ವೃತ್ತಾಂತ ಪುಸ್ತಕ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಮುಂದುವರ್ಸಮ್ಮ. ಎಲ್ಲ ಯಹೂದ್ಯರು, ಅವರ ಹೆಂಡತಿ ಮಕ್ಕಳು,
ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಥ್ಯಾಂಕ್ ಯು, ದೇವರಿಗೆ ಸ್ತೋತ್ರ. ನಂಬರ್ 3, ಮೂರನೇದಾಗಿ ಯೆಹೋಷಾಫಾಟನ ಎಂತ ಗುಣ ಇತ್ತಂದ್ರೆ, ಸಮಸ್ಯೆಗಳು ಬಂದಾಗ, ಸಂಕಟಗಳು ಬಂದಾಗ, ಶೋಧನೆಗಳು ಬಂದಾಗ ದೇವರ ಸನ್ನಿಧಿಗೆ ಹೋಗುವಂತ ಮನಸ್ಸಿತ್ತಂತೆ. ನಂಬರ್ 3, ಮೂರನೇದಾಗಿ ಯೆಹೋಷಾಫಾಟನ ಎಂತ ಗುಣ ಇತ್ತು ಗೊತ್ತಾ? ತಾನಿಗೆ ಏನಾದರೂ ಸಮಸ್ಯೆ ಬಂದ್ರೆ, ತನ್ನ ದೇಶದಲ್ಲಿ ಏನಾದರೂ ಶೋಧನೆ ಬಂದ್ರೆ, ತನ್ನ ದೇಶದ ಜನರ ಮೇಲೆ ಏನಾದರೂ ಅಪಾಯ ಬಂತು ಅಂದುಕೊಂಡ್ರೆ, ಬರ್ತದಂತ ಸನ್ನಿವೇಶ ಗೊತ್ತಾದ ಕೂಡಲೇ ಯಾರೋ ಒಬ್ಬ ಮನುಷ್ಯನ ಹತ್ರ ಹೋಗಿ, ಯಾರೋ ಒಬ್ಬ ಅಧಿಕಾರಿ ಹತ್ರ ಹೋಗಿ ನಮ್ಮ ಸಮಸ್ಯೆ ಹೀಗಿದೆ, ನಮ್ಮ ಸಮಸ್ಯೆ ಹೀಗಿದೆ ಎಂಬುದಾಗಿ ಯಾರ ಮುಂದೆ ಹೇಳ್ಕೊಳ್ತಾ ಇಲ್ಲ, ದೇವರ ಬಳಿಗೆ ಬಂದು ಪ್ರಾರ್ಥಿಸುವಂತ ಗುಣ ಯೆಹೋಷಾಫಾಟನಿಗಿತ್ತು. ಇವತ್ತು ನಮ್ಮ ಮನೆಗೆ ಏನಾದ್ರು ಸಮಸ್ಯೆ ಬಂದ್ರೆ ನಾವು ಊರೆಲ್ಲ ಬಿತ್ತಿ ಅಂತ ಹೋಗ್ಬಿಡ್ತೇವೆ. ಬಿತ್ತದು. ಯಾಕಮ್ಮ ಸಪ್ಪಗದೆ ಅಂತ ಕೇಳಿದ್ರೆ ಸಾಕು, ಏನು ಮಾಡ್ತೀ ಶಣವ, ನಮ್ಮ ಮನೆಗೆ ಹೇಳಬಾರ್ದು, ಇನ್ನು ಕೇಳಬಾರ್ದು, ಸಾಕಾಗೋಗ್ಬಿಟ್ಟತೆ. ಏನಾಗ್ಬಿಟ್ಟತೆ? ಆದ್ರೆ ಯೆಹೋಷಾಫಾಟನ ಹಾಗೆ ಮಾಡಲಿಲ್ಲ. ಬೈಬಲ್ ವಾಕ್ಯ ತೋರಿಸ್ಕೊಡ್ತದೆ ನಮಗೆ. ಇನ್ನೊಂದ್ಸರಿ ಓದೋಣ. ನಾವರನ್ನು ದಂಡಿಸದೆ ಏನು ಮಾಡಬೇಕೆಂಬುದು ತಿಳಿ. ನಮ್ಮಲ್ಲಿ ಏನಿಲ್ಲಂತೆ, ಬಲವಿಲ್ಲ ಸ್ವಾಮಿ, ನಾವು ಜನ ಸ್ವಲ್ಪ ಇದ್ದೇವೆ, ಶತ್ರುವಿನ ಸೈನ್ಯ ಅಲ್ಲಿ ಮೇಲ್ಭಾಗದಲ್ಲಿ ನೋಡ್ತವೆ, ಅನೇಕ ಶತ್ರುಗಳು ಬಂದು ಅವ್ರ ಮೇಲೆ ದಾಳಿ ಮಾಡಲಿಕ್ಕಿದ್ದಾರೆ, ಅನೇಕ ಶತ್ರುಗಳವ್ರ ಮೇಲೆ ದಾಳಿ ಮಾಡಲಿಕ್ಕೆ ದಂಡೆತ್ತಿ ಬರ್ತಾ ಇದ್ದಾರೆ.